ಹಾಯ್ ಹಲೋ ಗೈಸ್ ಎಲ್ಲರಿಗೂ. ರೀಸೆಂಟಾಗಿ ನಾನು ಅಕ್ಕಿಗಳೆಲ್ಲ ಇದಕ್ಕೆ ಮೇಲೆ ಏನೂ ಹಾಕಲ್ಲ ಅಂತ ಹೇಳಿದ್ದೆ. ತುಂಬ ಜನ ಇಲ್ಲ ಬ್ರೋ ನಮಗೆ ನೀವು ಕೊಟ್ಟಿಲ್ಲ ಅಂತಂದರೆ ಹೆಂಗೆ ನೀವು ಮಾಡಿ ಸ್ವಲ್ಪ ಆದರೂ ಬೇರೆಯವ್ರದ್ದೆಲ್ಲ ತಲೆ ಕೆಡ್ಸ್ಕೊಂಬೇರಿ, ನೀವು ಮಾಡಿ ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ನೋಡಿ, ಅದು ತುಂಬ ಜನ ಒಬ್ಬರಿಬ್ಬರಿಂದ ನಾನು ಬೇರೆಯವ್ರಿಗೆ ಯೂಸ್ ಆಗಿರೋ ಹೋಗ್ಬಿಟ್ರೆ ನನಗೆ ಬೇಜಾರು, ನಾನು ಮಾಡ್ತಾರೋ ಇದಕ್ಕೆ ಬೇಜಾರು. ಫಸ್ಟು ಬ್ರದರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸೊ ಬ್ರದರ್ ಅವ್ರು ಬಂದ್ಬಿಟ್ಟು ಹಲೋ ಬ್ರದರ್. ಹಾಯ್, ಸ್ವಲ್ಪ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಬ್ರದರ್. ಹಾಯ್, ನಮ್ಮ ಹೆಸರು ಅದ್ನಾನ್. 10 years ಮೇಲೆಯಿಂದ ನಾನು ಶೋಕಿ ಮಾಡ್ತಾ ಇದ್ದೀನಿ. ನನ್ನದು ಮೇನ್ ಪ್ರೊಫೆಷನ್ ಸಾಫ್ಟ್ವೇರು. ಅದಕ್ಕಿಂತ ಒಂದು ಚಿಕ್ಕ ಸೆಟಪ್ ಮಾಡಿದ್ದೀನಿ. ಅಕ್ಕಿ ನಾನು ಇಡ್ತಾ ಇದ್ದೀನಿ, ಸೀಲ್ಗೆ ಸ್ವಲ್ಪ ಬಿಟ್ಟಿದ್ದೀನಿ. ನೈಟ್ ಟೈಮ್ ಸಿಗಲ್ಲ ಆ್ಯಕ್ಚುಲಿ, ಅದಕ್ಕೆ ಕಡಿಮೆ ಅಕ್ಕಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ನನಗೆ ಸಿರಾಜ್ ಅವ್ರ ಪರಿಚಯ ಆಯಿತು. ನಮ್ಮ ಮನೆ ಹತ್ರ ಇರೋದು ತುಂಬ ಒಳ್ಳೆ ಮನುಷ್ಯರು. ಆಮೇಲೆ ಇವ್ರ ಪರಿಚಯ ಆಯಿತು. ಇವ್ರ ಮೋಟಿವ್ ಹೇಳಿದ್ರು, ಇವರು ಹಿಂಗೆ ಮಾಡ್ತಾ ಇದ್ದೀನಿ ಅಂದರು. ನಾನು ಹೇಳಿದ್ರೆ ನನ್ನ ಹತ್ರನೂ ಅಕ್ಕಿ ಇದೆ, ಬನ್ನಿ ತೋರಿಸಿ ಒಳ್ಳೆ ಅಕ್ಕಿ ಕೊಡೋಣ ವ್ಯೂವರ್ಸ್ಗೆ. ಪಾಪ ಅವರು ಸ್ವಲ್ಪ ಶೋಕಿ ಮಾಡಲಿ ಕಡಿಮೆ ಬೆಳೆಗೆ. ನೀವು ನೋಡಿ ಸಿರಾಜ್ ಅವ್ರ ಅಕ್ಕಿ ಹಾಕೋದು ಹೆಂಗಿರುತ್ತೆ, ಅಕ್ಕಿ ಪ್ಯಾಟರ್ನ್, ಅಕ್ಕಿ ಕಣ್ಣು ನೋಡಿಬಿಟ್ಟು ನೀವು ಎತ್ಕೊಳ್ಳಿ. ನಿಮ್ಗೆ ಎಷ್ಟಾದರೂ ಎತ್ಕೊಳ್ಳಿ, ಇಲ್ಲ ಅಂತ ಏನು ನಾವೆಲ್ಲ ಫೋರ್ಸ್ ಮಾಡಲ್ಲ. ನಿಮ್ಗೆ ಬೇಕಂದರೆ ಎತ್ಕೊಳ್ಳಿ, ಇಲ್ಲ ಅಂತ ಬಿಟ್ಬಿಡಿ. ಅಟ್ಲೀಸ್ಟ್ ನೋಡಿ ಅಕ್ಕಿ ಹಿಂಗಿರುತ್ತೆ, ಸಿರಾಜ್ ಹಾಕೋದು ಸಪೋರ್ಟ್ ಮಾಡಿ ಇವ್ರಿಗೆ. ಅದಕ್ಕೋಸ್ಕರ ಒಂದು ಮೋಟಿವ್, ನಮ್ಮಿಬ್ರಿಗೆ ಒಂದೇ ಮೋಟಿವ್ ಇರೋದು. ಅದಕ್ಕೆ ನಾವೆಲ್ಲ ಒಂದು ವಿಡಿಯೋ ಮಾಡಿ ಪರವಾಗಿಲ್ಲ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ರು ನಾವು. ನೋಡೋಣ ಹೆಂಗೆ ಹೋಗುತ್ತೆ. ಗೈಸ್, ನಾನು ನಿಮ್ಗೆ ಮೇನ್ ಒಂದು ಸ್ಪೆಸಿಫಿಕ್ ಆಗಿ ಒಂದು ಪಾಯಿಂಟ್ ನಾನು ಮೆನ್ಷನ್ ಮಾಡ್ಬೇಕಂತಂದ್ರೆ, ಬ್ರದರ್ ಅವ್ರ ಸಾಫ್ಟ್ವೇರ್ ಸರಿನಾ, ಸಾಫ್ಟ್ವೇರ್ ಅವ್ರು ಇದರಿಂದ ಅವ್ರಿಗೆ ಚೆನ್ನಾಗಿ ಅವ್ನು ಮಾಡ್ಕೊಂತಾರೆ. ಅದು ಬಂದ್ಬಿಟ್ಟು ತಿರ್ಗಾ ಇದರಿಂದ ಅವ್ರಿಗೆ ಏನೂ ಬರಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರೋದು, ಅಕ್ಕಿ ಶೋಕಿದಲ್ಲಿ ಯಾವ ಪ್ರಾಫಿಟ್ ಯಾರು ಮಾಡ್ಕೊಳಕ್ಕಾಗಲ್ಲ. ಏನೇ ಮಾಡ್ಕೊಂಡ್ರೆ ಅಕ್ಕಿ ರಾಗಿಗೆ ಹೋಗುತ್ತೆ ಅಮೌಂಟ್ ಸರಿನಾ. ನಾನು ಏನೇ ಕೇಳ್ತಾ ಇದ್ರೆ ಅಂತ ಹೇಳಿದ್ರೆ, ಅವ್ರು ನೋಡಿ ಇವಾಗ ಲಾಸ್ಟ್ ಟೈಮ್ ಕಮೆಂಟ್ ಆಗಿದ್ರು, ತುಂಬಾ ಒಳ್ಳೆ ಅಕ್ಕಿ ಇದ್ರೆ ನೀವೇ ಇಟ್ಕೊಬೋದು ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಮೆಸೇಜ್ ಮಾಡಿದ್ವಿ. ಕರೆಕ್ಟೇ ಬ್ರದರ್. ನಾನು ನೀವು ಅದನ್ನ ಮಾತಾಡೋಕೆ ಮುಂಚೆ ನಾನು ಪ್ರೀವಿಯಸ್ ವಿಡಿಯೋ ನೋಡಿ, ನಾನು ಆ ಥರ ಇದ್ದಿದ್ರೆ ಬೇರೆಯವ್ರ ಕೈಲಿ 8 hour ಕೊಟ್ಟು ಆರಿಸಿದ್ದೀನಿ. ನಾನು ಒಬ್ಬನೇ ಶೋಕಿ ಮಾಡ್ಬೇಕು, ನಾವು ಇಬ್ಬರೇ ಶೋಕಿ ಮಾಡ್ಬೇಕಂತಂದ್ರೆ ನಾವೇ ಬೆಳಿತೀವಿ, ನೀವೇ ಯಾವಾಗ ಬೆಳಿತೀರಾ ಆ ಥರ ಬಂದ್ಬಿಟ್ಟು ನಮ್ಮ ಮೋಟಿವ್ ಮೇನ್ ಅದೇ ಸರಿ. ನಾವು ಕೊಟ್ಟಿರೋ ಅಕ್ಕಿದಲ್ಲಿ ಜೆನ್ಯೂನ್ ಆಗಿ ಅಕ್ಕಿಗಳು ಏನಾದ್ರು ಫಾಲ್ಟ್ ಇದ್ರೆ ನಮ್ಗೆ ಕಾಲ್ ಮಾಡಿ, ಖಂಡಿತ ನಾವು ಅಕ್ಕಿನ ವಾಪಸ್ ಇಟ್ಟು ನಿಮ್ಗೆ ಏನು ಬೇಕೋ ಮಾಡ್ತೀವಿ. ಅದೊಂದು ಹೇಳ್ಬಿಡಿ. ಯಾವುದಾದ್ರು ಅಕ್ಕಿ ನಾವು ಕೊಟ್ಟರು ಆಡಿಸಿಲ್ಲ, ನಿಮ್ಗೆ ಇಷ್ಟ ಆಗಿಲ್ಲ, ಮೊಟ್ಟೆ ಕೊಟ್ಟಿಲ್ಲ, ಯಾವಾಗಲೂ ಸಿರಾಜ್ ಕಾಲ್ ಮಾಡಿ, ನನಗೆ ಕಾಲ್ ಮಾಡಿ. ನಿಮ್ಗೆ ಅಮೌಂಟ್ ಬೇಕಂದ್ರೆ ಅಮೌಂಟ್ ರಿಟರ್ನ್ ಮಾಡ್ತೀನಿ, ಇಲ್ಲ ಎಕ್ಸ್ಚೇಂಜ್ ಮಾಡಿ ಬೇರೆ ಅಕ್ಕಿ ಕೊಡ್ತೀನಿ. ನಿಮ್ಗೆ ಫಸ್ಟ್ ಬಂದ್ಬಿಟ್ಟು ನೀವು ಅದನ್ನ ಟ್ರೈ ಮಾಡಿ. ಫಸ್ಟ್ ಟ್ರೈ ಮಾಡಬೇಕು. ಟಕ್ ಅಂತ ಏನೇ ಇರಲಿ, ಏನೇ ಕೆಲಸ ಇರಲಿ, ಒಂದು ನಿಮ್ಗೆ ಒಳ್ಳೆ ಇದು ಬೇಕು, ರಿಸಲ್ಟ್ಸ್ ಬೇಕಂತ ಹೇಳಿದ್ರೆ ಟಕ್ ಅಂತ ಏನೇ ಸ್ಟಾರ್ಟ್ ಮಾಡಿದ್ರು ಆಗೋಗಲ್ಲ. ಉಸೇನ್ ಬೋಲ್ಟ್ ಬಂದ್ಬಿಟ್ಟು ಆ ಒಂದು ರೆಕಾರ್ಡ್ ಇದು ಮಾಡಾಗಿ 20 years ಕಷ್ಟಪಟ್ಟಿದ್ದಾನೆ. ಆದ್ರೆ ಇದ್ರಲ್ಲೇನು ಕಷ್ಟಪಡಿ ಅಂತ ಹೇಳ್ತಾ ಇಲ್ಲ ನಾನು. ಏನೇ ಒಂದು ಒಳ್ಳೆ ಕೆಲಸಗೆ, ಒಂದು ಒಳ್ಳೆ ಅಚೀವ್ಮೆಂಟ್ಗೆ ಟೈಮ್ ಎತ್ಕೊಳ್ತ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಟ್ರೈ ಮಾಡಿ. ಅವಾಗ ಕೂಡ ಆಗಿಲ್ಲ ಅಂತಂದ್ರೆ ದಿನ ಕಾಲ್ ಮಾಡಿ. ನಾವೇನೋ ಅಕ್ಕಿ ಕೊಟ್ಬಿಟ್ಮೇಲೆ ನಮ್ಗೆ ನಿಮ್ಗೇನು ಸಂಬಂಧ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ನೀವು ಯಾವಾಗೇ ಮೆಸೇಜ್ ಮಾಡಿದ್ರು ಸ್ವಲ್ಪ ಬಿಸಿ ಇದ್ರೆ ಕಾಲ್ ಸಿಗೋಕ್ಕಾಗಲ್ಲ ಅಷ್ಟೇ. ಮತ್ತೆ ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಆದರೆ 100% ರಿಪ್ಲೈ ಮಾಡ್ತೀರಿ. ತುಂಬ ಏನು ಮಾತಾಡೋದೇನು ಬೇಡ, ಅಕ್ಕಿಗಳು ತೋರಿಸ್ತೀರಿ. ಸೊ ಒಂದೊಂದಾಗಿ ಅಕ್ಕಿಗಳು ತೋರಿಸ್ತೀರಿ. ನಾನೇನು ಬ್ರದರ್ ಅವ್ರನ್ನೇ ಡೈರೆಕ್ಟ್ ಆಗಿ ಈ ವಿಡಿಯೋದಲ್ಲಿ ಬರೋಕ್ಕಿದೆ ಅಂತಂದ್ರೆ, ಸೊ ನನಗೆ ಗೊತ್ತು ಬ್ರದರ್ ಅವ್ರಿಗೆ ಏನೇನು ಎಫೆಕ್ಟ್ ಆಯ್ತು ಅಂತ. ಸೊ ಲಾಸ್ಟ್ ಇದರಲ್ಲಿ 2-3 ಜನ ಇದ್ಮೇಲೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಸರಿನಾ. ನಾನು ನಿಮಗೆ ಆದಷ್ಟು ನಾನು ಅಷ್ಟೇ ಇಂಟರ್ವ್ಯೂಸ್ ಮಾಡ್ಕೊಂತ ಅದರಿಂದ ನನಗೆ ಒಂದು ಒಳ್ಳೆ ರೀಚ್ ಸಿಗ್ತಾ ಇತ್ತು. ಅದು ಬಿಟ್ಟು ನಾನು ಇಲ್ಲಿ ಬಂದು ಅಕ್ಕಿ ಮಾಡ್ತಾ ಇದ್ದೀನಿ. ನನಗೆ ಅದರಿಂದ ಮಾಡ್ಕೊಂಡಾಗ ಯೂಟ್ಯೂಬಿಂದ ಒಳ್ಳೆ ರೆವೆನ್ಯೂನೇ ಬರುತ್ತೆ ನನಗೆ. ಅದು ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ನಿಮ್ಮ ನ್ಯೂಸ್ಗೋಸ್ಕರ ಅರ್ಥ ಮಾಡ್ಕೊಳ್ಳಿ. ಅಕ್ಕಿಗಳು ತೋರಿಸ್ತಾ ಮಾತಾಡೋಣ ಬನ್ನಿ. ಹೋಗೋಣ. ನೋಡಿ, ಇದು ಫಸ್ಟ್ ಪೇರ್ ಡುಬಾಸ್ ಲೈನ್, ಒಳ್ಳೆ ಲೈನ್ ಮೇಲ್ ಆಗೋದ್ರೆ ಇದು ಒಳ್ಳೆ ಲೈನ್, ಬ್ಲೂ ಶೇಡ್ ಇದು ಫೀಮೇಲ್. ಓಕೆ, ಇದು ಬಂದ್ಬಿಟ್ಟು ಫೀಮೇಲು ಡಬಲ್ ಐಸ್ ತುಂಬ ಒಳ್ಳೆ ಪೇರ್. ಇದು ತಾರಾನಲ್ಲಿ ಬಂದಿರೋದು ಡುಬಾಸ್. ತಾರಾ ಜೋಡಿದಲ್ಲಿ ಬಂದಿರೋ ಡುಬಾಸ್. ಓಕೆ, ಇದ್ರದ್ದು ಐಸ್ ಏನೆಲ್ಲ ತೋರಿಸ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಪ್ರೈಸ್ ಹೇಳಿದ್ರೆ ಚೆನ್ನಾಗಿರೋದು. ಗೈಸ್, ಇದು ಬಂದ್ಬಿಟ್ಟು ಮೇಲ್ ಐಸ್ ಏನು, ಡುಬಾಸ್ ಮೇಲ್ ಇದು. ಇದು ಡುಬಾಸ್ ಫೀಮೇಲ್ ಗೈಸ್. ಇದು ಡಬಲ್ ಐಸ್ ಅಲ್ಲಿ ಬರುತ್ತೆ. ಈ ಸೈಡ್ ಕಣ್ಣು ತೋರಿಸ್ತೀನಿ. ಸಿರಾಜ್ ಇದು ಒಂದು ಸಬ್ಜಾ ರೆಗ್ದಾರ್ ಗಂಡು. ಅದರದ್ದು ಫೀಮೇಲ್ ಒಂದು ಸಬ್ಜಾ. ಇದು ಬಂದ ಜೊತೆ ರಿಸಲ್ಟ್ಸ್ ಹೆಂಗೆ ಸಿರಾಜ್ ನೋಡಿ, ನಾನು ಅಕ್ಕಿನಲ್ಲಿ ನಾನು ಏನು ರಿಸಲ್ಟ್ ಏನು ಹೇಳಲ್ಲ. ಒಂದು ಮಿನಿಮಮ್ 5-6 hours ಆಡುತ್ತೆ. ಬಟ್ ಅದು ನಾನು 10 hour ಆಡುತ್ತೆ,
15 ಅವರ್ ಆಡುತ್ತೆ ಅಂತ ಹೇಳ್ಬಿಟ್ಟು ಕೊಟ್ರೆ ಆಮೇಲೆ ಅಕ್ಕಿ ಆಡಿಸಿಲ್ಲ ಅಂತ ನಮ್ಮದು ಕಟ್ಮಾರ್ಕ್. ನಿಮಗೆ ಶೋಕಿಗೆ ಗೊತ್ತು ಅಂದರೆ ನೀವು ತಗೊಳ್ಳಿ, ಕಣ್ಣು ನೋಡಿ, ಪ್ಯಾಟರ್ನ್ ನೋಡಿ, ಅದರಲ್ಲಿ 100% ಅಕ್ಕಿ ಆಡುತ್ತೆ. ಕಷ್ಟಪಟ್ಟರೆ ಅದೇ ನಾವು ಹಾಕಬೇಕು, ನಮ್ಮದು ಎಫರ್ಟ್ಸ್ ಹಾಕಬೇಕು. ಎಫರ್ಟ್ಸ್ ಹಾಕ್ರೂ ಅಕ್ಕಿ ಆಡೋದು. ಅದು ಐಸ್ ಏನೋ ಪ್ರೈಸ್ ಗೈಸ್. ಇದು ಬಂದ್ಬಿಟ್ಟು ಮೇಲ್ ಐಸ್ ಏನಾಗಿದೆ, ಮೇಲ್ ಐಸ್ ಏನಾಗಿರುತ್ತೆ ಸಬ್ಜಾ ರೆಗ್ದಾರ್ದು. ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ, ಲಾಲ್ ಕಟ್ಟೆಲ್ಲ ಬರುತ್ತೆ. ಇದು ಒಂದು ನೆಕ್ಸ್ಟ್ ಸಬ್ಜಾ ಫೀಮೇಲ್ದು ಐಸ್ ಏನಿದು. ಇದು ಬಂದ್ಬಿಟ್ಟು ಬಂದಾವ ಜೋಡಿ ಅಂತ ಹೇಳಿದ್ದಾರೆ. ಒಳ್ಳೆ ಫೀಮೇಲ್ ಐಸ್ ಏನಿದು. ಬ್ರೋ ಈ ಪೇರ್ದು ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಬ್ರೋ? ಸಿರಾಜಿ ನಾವು ಒಂದು 4-5 ಕೋಟ್ ಮಾಡ್ತಾ ಇದ್ದೀನಿ. 4,500 ಹೊಸ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಕಮ್ಮಿ ಮಾಡ್ಬೋದು. ಮಾಡೋಣ, 100% ಮಾಡೋಣ. ನಿಮ್ಮ ಥರ ಬಂದು ನಿಮ್ಮ ಸಬ್ಸ್ಕ್ರೈಬರ್ ಏನಾದ್ರು ಬಂದರೆ 4,000ಗೆ ಮುಗಿಸ್ಕೊಡ್ತೀನಿ. ಸೊ ಗೈಸ್ ಇದು ಬಂದ್ಬಿಟ್ಟು 4K ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. 4-5 ಹೇಳಿದ್ದಾರೆ. 4K ಮುಗಿಸ್ಕೊಟ್ಬಿಡ್ತೀನಿ ಸರಿನಾ. ಈ ಪೇರ್ ಬಂದ್ಬಿಟ್ಟು ಯಾರಿಗೆ ಬೇಕಿದ್ರು ಸ್ಕ್ರೀನ್ಶಾಟ್ ಹಿಡಿದು ವಾಟ್ಸಪ್ಪಲ್ಲಿ ಆ ಕಾಲ್ಸ್, ಅದ್ರಲ್ಲಿ ಬಂದ್ಬಿಟ್ಟು ಕಾಲ್ಸ್ ನೀವು ಯಾರೇ ಕಾಲ್ ಮಾಡೋಕ್ಕಾಗಲ್ಲ, ಬರೀ ವಾಟ್ಸಪ್ಪಲ್ಲಿ ಬಂದ್ಬಿಟ್ಟು ಸ್ಕ್ರೀನ್ಶಾಟ್ ಹಿಡಿದು ಕಳಿಸಿ ರಿಪ್ಲೈ ಮಾಡ್ತಾರೆ. ಆಮೇಲೆ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ಬೇರೆ ಅವ್ರ ಪರ್ಸನಲ್ ನಂಬರ್ ಕೊಡ್ತಾರೆ, ಅವ್ರು ಕಾಲ್ ಮಾಡಿ, ಅವರೇ ಇರಲಿ ಅಥವಾ ನನ್ನೇ ಇರಲಿ. ಯಾಕಂದರೆ ಮೋಸ್ಟ್ಲಿ ಮೇಲೆ ಬರೀ ನಾನು ಮಾಡಿದ್ರೆ ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತೀನಿ, ಅಥವಾ ಸಪ್ರೇಟಾಗಿ ನಂದಿದ್ರೆ ನಾನು ಹಾಕ್ತೀನಿ. ನೆಕ್ಸ್ಟು ಬೇರೆ ಸೈಡ್ಗೆ ಹೋಗ್ಬಿಟ್ಟು ಬೇರೆ ಅವ್ರದ್ದು ಇದರಲ್ಲ ನಾನು ಎಷ್ಟೋ ರಿಜೆಕ್ಟ್ ಮಾಡಿದ್ದೀನಿ. ಬೇರೆ ಅವ್ರಿಗೂ ಗೊತ್ತು ಅಂತ ನನಗೆ ಈ ಥರ ಮಾಡಿಕೊಡಿ ಅಂತ ಎರಡನ್ನ ರಿಜೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನೋಡಿ ನೀವು ಬೆದರವ್ರ ಜೊತೆ ಮಾತಾಡಿದ್ದೀನಿ. ಇದು ಸ್ವಲ್ಪ ಒಳ್ಳೆ ಅಕ್ಕಿ ಒಳ್ಳೆ ರೇಟೇ ಬರುತ್ತೆ ನೋಡಿ ಸರಿನಾ. ಅವ್ರು 4,500 ಹೇಳಿದ್ದಾರೆ, 4,000 ಹೇಳಿದ್ದಾರೆ. ಬ್ರೋ ಲಾಸ್ಟ್ ಡುಬಾಸ್ ಪೇರ್ದು ಅಮೌಂಟ್ ಹೇಳೋದು ಮತ್ತೆ ಹೋಗಿರಿ. ಅದೂ ಅದೇ ಪ್ರೈಸ್ ಕೊಡ್ತೀನಿ. ಅದೇ ಪ್ರೈಸ್ ಕೊಡ್ತೀರಾ? ಸೊ ಅದು ಕೂಡ 4K ನಿಮ್ಮ ಸಬ್ಸ್ಕ್ರೈಬರ್. ಸೊ ಗೈಸ್ ಅವರು ಅದನ್ನ ಕೂಡ ಸೇಮ್ ಪ್ರೈಸಿಂಗೇ ಹೇಳಿದ್ದಾರೆ. ಸೊ 2 ಜೋಡಿದು ಪ್ರೈಸ್ ಒಂದೇ ಇರುತ್ತೆ. ರಿಸಲ್ಟು ಅಷ್ಟೇ ಮಿನಿಮಮ್ ಆದ್ರೂ ಅವ್ರು ಹೇಳಿದ್ದಾರೆ ಮಿನಿಮಮ್ ಎಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಜಾಸ್ತಿ ಹೇಳ್ಕೊಡೋದಿಲ್ಲ, ಏನೂ ಇಲ್ಲ ಸರಿನಾ. ಕೊಟ್ಟರೆ ಒಳ್ಳೆ ರಿಸಲ್ಟೇ ಬಿಡಬೇಕು, ನೀವು ಕಷ್ಟಪಡಬೇಕು ಅಷ್ಟೇ. 2 ಪೇರ್ ಆಗಿದೆ, ಇನ್ನೂ ಒಂದು ಒಳ್ಳೊಳ್ಳೆ ಪೇರ್ ಇದೆ, ಅದನ್ನು ನೋಡೋಣ ಬನ್ನಿ. ಇದು ತುಂಬ ಒಳ್ಳೆ ಸಬ್ಜಾ ರೆಗ್ದಾರ್ ಗಂಡು, ಮೂತಿ ಗೋಲ್ಡ್ ಶೇಡ್ನಲ್ಲಿ ಬರುತ್ತೆ. ಅದರದ್ದು ಹೆಣ್ಣಿದು. ಇವಾಗ ಸಬ್ಜಾ ರೆಗ್ದಾರ್ ತುಂಬ ರೇರ್ ಆಗಿದೆ. ಹೌದು ನೋಡಿ, ತುಂಬ ಒಳ್ಳೆ ಜೊತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಜಾ ರೆಗ್ದಾರಲ್ಲಿ ನೀವು ಒಂದು ಒಳ್ಳೆ ಜೋಡಿ ನೋಡೋಕ್ಕೆ ಸಿಗುತ್ತೆ ಸರಿನಾ. ನಾನು ಒಳ್ಳೆ ಜೋಡಿ ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಜೋಡಿಗಳು ಹಂಗಿದೆ, ನಾನು ತೋರಿಸ್ತೀನಿ. ಮತ್ತು ತುಂಬ ದೊಡ್ಡವರು ಕೂಡ ನೋಡ್ತೀರಾ ವೀಡಿಯೋಸ್ನ. ಸೊ ನೀವು ಕಮೆಂಟ್ ಮಾಡಿ, ಯಾಕಂತಂದರೆ ನಾವೇನೋ ಮೋಸ ಮಾಡಿ ಕೊಡ್ತಾ ಇದ್ದೀರಿ ಅನ್ಕೊಂತಾರೆ ತುಂಬ ಜನ. ನೀವು ಕಮೆಂಟ್ ಮಾಡಿದ್ರೆ ಅಕ್ಕಿಗಳು ಹೆಂಗಿದೆ ಅಂತ, ಏನಾದರೂ ಫಾಲ್ಟ್ ಇದೆಯಾ ಅಲ್ವಾ ಅಂತ ಕಮೆಂಟ್ ಮಾಡಿದ್ರೆ ನೋಡೋರು ಕೂಡ ಕಮೆಂಟ್ ನೋಡಿ ಕೂಡ ಈಸ್ಕೊಳ್ಳೋರು ತುಂಬ ಜನ ಇರ್ತಾರೆ. ಸೊ ತುಂಬ ದೊಡ್ಡವರು ನೋಡ್ತೀರಾ, ಇಲ್ಲ ಅಂತಿಲ್ಲ, ತುಂಬ ದೊಡ್ಡವರು ನೋಡ್ತಾರೆ. ಇದ್ರ ಬಗ್ಗೆ ಅವ್ರು ಕಮೆಂಟ್ ಮಾಡಿದ್ರೆ ಅಕ್ಕಿಗಳು ಬೇರೆ ಈಸ್ಕೊಳೋಕ್ಕೂ ಅನುಕೂಲ ಆಗಿರುತ್ತೆ. ನಾವೇನೋ ಮೋಸ ಮಾಡಿ ಕೊಡೋದ್ರ ಇದ್ರೆ ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ಹೇಳಿದ್ರೆ ಚೆನ್ನಾಗಿ. ಅವ್ರಿಗೆ 10 years ಎಕ್ಸ್ಪೀರಿಯನ್ಸ್ ಇದೆ, ನಾನು ಇವಾಗಿಂದ ಏನೋ ಒಂದು 6-7 yearsಯಿಂದ ನಾನು ಅಕ್ಕಿಗಳು ಇಕ್ಕಿದ್ದೀನಿ. ಇನ್ನೂ ಕಲ್ತ್ಕೊತಾ ಇದ್ದೀನಿ, ನನಗೇನು ಗೊತ್ತಂತ ಯಾವಾಗಲೂ ಹೇಳ್ಕೊಂಡಿಲ್ಲ, ಇನ್ನೂ ಕಲ್ತ್ಕೊತಾ ಇದ್ದೀನಿ. ಸೊ ಇವಾಗ ಇದ್ದು ಮೇಲ್ ಐಸ್ ಏನೋ ಫಿಮೇಲ್ ಐಸ್ ಅಂತ ತೋರಿಸ್ಬಿಟ್ಟು ಪ್ರೈಸಿಂಗು ಅವ್ರು ಮಾತಾಡ್ತಾರೆ, ನೋಡೋಣ ಬನ್ನಿ. ಗೈಸ್ ಇದು ಬಂದ್ಬಿಟ್ಟು ಮೇಲ್ ಐಸ್ ಏನು ಗೋಲ್ಡ್ ಶೆಡಲ್ಲಿ ಬರುತ್ತೆ. ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ. ಸಬ್ಜಾ ರೆಗ್ದಾರ್ ಮೇಲು, ಕೈಲ್ ವೈಬ್ರೇಷನು. ನೆಕ್ಸ್ಟ್ ಫೀಮೇಲ್ ಐಸ್ ಅಂತ ತೋರಿಸ್ತೀನಿ ನೋಡಿ. ಪ್ಯೂರ್ ಹಾಲ್ ಕಣ್ಣಲ್ಲಿ ಬರುತ್ತಿದ್ದು. ನೋಡ್ಕೊಬೋದು. ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ. ಇದು ವೈಬ್ರೇಷನ್ ಎಲ್ಲ ಸಗದಾಗಿದೆ. ಇದು ಕೂಡ ಬ್ರದರ್ ಇದ್ರದ್ದು ಪ್ರೈಸ್ ಏನಿದೆ ಬ್ರದರ್? ಇರೋದಿದ್ದು ನಾನು 5 ಕೋಟ್ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಸೈಡಿಂದ ಬಂದರೆ ನೆಗೋಷಿಯಬಲ್ ಆಗುತ್ತೆ. 100% ಮಾಡೋದು. ಒಂದು ಅಟ್ಲೀಸ್ಟ್ 4-5 ಮಾಡಿಕೊಡು. 4-5 ತುಂಬ ಒಳ್ಳೆ ಲೈನು. ಓಕೆ, ನಾನು ಗ್ಯಾರಂಟಿ ಕೊಡ್ತೀನಿ ಪೇರ್ನಲ್ಲಿ. ಗ್ಯಾರಂಟಿ. ಓಕೆ,
ಸೊ ಗೈಸ್ ಇದರಲ್ಲಿ ಗ್ಯಾರಂಟಿನೂ ಕೊಡ್ತಾವ್ರೆ ಬ್ರದರ್ ಅವರು. ಸೊ 4-5 ಹೇಳ್ತಾರೆ ಇದರಲ್ಲಿ ಇದು ಮಾಡ್ತಾವ್ರೆ. ಸೊ ನೋಡ್ಕೊಬೋದು, ನೀವು ಪೇರ್ನ ನೋಡ್ಕೊಬೋದು. ನಮ್ಮ ಸೈಡಿಂದ ಬನ್ನಿ ಅಂತ ಹೇಳ್ಬಿಟ್ರೆ ಇದನ್ನು ಸ್ಕ್ರೀನ್ ಶಾಟ್ ಮಾತ್ರ ಇಟ್ಟು ಕಳಿಸ್ಬಿಡಿ, ಅವ್ರಿಗೆ 100% ಗೊತ್ತಾಗುತ್ತೆ ನಮ್ಮ ಸೈಡಿಂದ ಬಂದಿದೆ ಅಂತ ಹೇಳ್ಬಿಟ್ಟು. ಬ್ರದರ್ ಅವ್ರದ್ದು ಇರುತ್ತೆ, ನಂದು ಇರುತ್ತೆ ವಾಟ್ಸಪ್ ಇದರಲ್ಲಿ. ಸೊ ವಾಟ್ಸಪ್ಪಲ್ಲಿ ಇದು ಕಾಲ್ ಮಾಡೋಕ್ಕಾಗಲ್ಲ, ಬರೀ ಮೆಸೇಜಸ್ ಮಾತ್ರ ಮಾಡೋಕ್ಕಾಗುತ್ತೆ. ಇನ್ನು ಬರೀ ನೀವು ಟಕ್ ಅಂತ ಸ್ಕ್ರೀನ್ ಶಾಟ್ ಇಟ್ಟು ಕಳಿಸ್ಬಿಡ್ರಿ, ಅದು ಏನೇ ಇದ್ರೂ ತಿರ್ಗಾ ನೀವು ಕಾಲ್ ಮಾಡ್ಬೇಕಂತ ಹೇಳಿದ್ರೆ ಅವ್ರ ಪರ್ಸನಲ್ ನಂಬರ್ ಶೇರ್ ಮಾಡ್ಕೊತಾರೆ. ಸೊ ಅದ್ರದ್ದು ನೋಡಿ ಪೇರೆಲ್ಲ ತೋರಿಸಿದ್ದಾರೆ, ಅದು ಪ್ರೈಸಿಂಗ್ ಹೇಳಿದ್ದಾರೆ. ನೆಕ್ಸ್ಟ್ ಸ್ಟುಡಿಗೆ ಹೋಗೋಣ. ನೆಕ್ಸ್ಟ್ ಯಾವ ಪೇರ್? ಸಿರಾಜ್ ಇದು ಬಂದ್ಬಿಟ್ಟು ಆನೆಕಲ್ ಲೈನಲ್ಲಿ ಬಂದಿರೋದು. ಓಕೆ, ತುಂಬ ಒಳ್ಳೆಯ ಗಂಡು. ಆಡಿಸ್ಬೇಕು ಅಂದರೆ ಇನ್ನೂ ಆಡ್ಬೋದು, ಈ ಗಂಡನ್ನ ಆರಿಸ್ಕೊಬೋದು. ಹೌದಾ? ಇನ್ನು ಈ ವರ್ಷ ಬೇಕಂದ್ರೆ ಬಿಡಬೇಕು ಅಂದರೆ ಬಿಡ್ಬೋದು. ಓಕೆ, ಅದ್ರದ್ದು ಹೆಣ್ಣು ಇದೂ ಆನೆಕಲ್ ಲೈನ್ನಲ್ಲಿ ಬಂದಿರೋದು. ಓಕೆ, ಏನು ಒರಿಜಿನಲ್ ಆನೆಕಲ್ ಹೇಳ್ತಾ ಇಲ್ಲ, ಓಕೆ, ಎಲ್ಲ ಆನೆಕಲ್ ಲೈನ್. ಅದು ಬ್ಯಾಕ್ಗ್ರೌಂಡ್ ಎಲ್ಲ ಆನೆಕಲ್. ಆನೆಕಲ್. ಹೌದು. ಸೊ ಗೈಸ್ ಲಾಸ್ಟ್ ಟೈಮ್ ಕೂಡ ಯಾರೋ ಕೇಳ್ತಾ ಇದ್ರಿ, ಬ್ರೋ ನೀವು ಅದು ಒರಿಜಿನಲ್ ಯಾವುದು ಒರಿಜಿನಲ್ ಇಲ್ಲ ಬ್ರದರ್ ನೋಡಿ, ಅದ್ರಲ್ಲಿ ಬಂದಿರೋದಂತ ಮಾತ್ರ ಹೇಳ್ತಿರೋದು, ಅಲ್ಲಿಂದ ಬಂದಿರೋದಂತ ಹೇಳ್ತಿರೋದು ಅಷ್ಟೇ. ನಾವೇನು ಇದು ಮಾಡ್ಬೇಕಂತ ಅಲ್ಲ, ನಾವು ಬಾಡಿ ಪ್ಯಾಟ್ರನ್ನು ಕಣ್ಣು ನೋಡಿದ್ರೆ ಸಾಕು. ಜಾತಿದಲ್ಲಿ ಏನಿದೆ, ಅಕ್ಕಿ ಆರುತ್ತಾ ಇಲ್ವಾ ಅಂತ ನೋಡ್ಬೇಕಷ್ಟೇ. ಯಾವ ಜಾತಿ ಇದ್ರೂ ನಾವು ಆರಿಸೋ ರೀತಿ, ಮತ್ತೆ ಅಕ್ಕಿದಲ್ಲಿ ಕಣ್ಣು, ಆಮೇಲೆ ನೋಡೋರು ಅಕ್ಕಿ ಕಣ್ಣು, ಅಕ್ಕಿ ಬಾಡಿ ತೋರಿಸೋ ಸಾಕು ಹಿಡಿದ್ಬಿಡ್ತಾರೆ, ಸರಿನಾ? ಸೊ ನೋಡಿ ಅದು ಐಶೈನ್ ಎಲ್ಲ ತೋರಿಸ್ತೀವಿ. ಇದು ಮೇಲ್ ಐಶೈನ್, ಇದು ರೆಡ್ ದರದು ಮೇಲ್ ಐಶೈನ್. ಇದು ಈ ಗಂಡನ್ನ ಬಂದ್ಬಿಟ್ಟು ನೀವು ಆರಿಸ್ಕೊಳಕ್ಕೂ ಆಗುತ್ತೆ, ಬರೋ ವರ್ಷಕ್ಕೆ ಸೀಲ್ ಕೂಡ ಆರಿಸ್ಕೊಬೋದು. ಏನು ಒಂದು ಮರಿ ಮಾಡಿಸ್ಕೊಂಡು ಅದು ಮಸ್ತಿ ಕಮ್ಮಿ ಮಾಡ್ಕೊಂಡು ನೀವು ಅಕ್ಕಿನ ಆರಿಸ್ಕೊಬೋದು, ಸರಿನಾ? ನೋಡಿ ಅಕ್ಕಿನ ಕಮ್ಮಿ ಹಿಡ್ದಿರೋದು ಕೈಯಲ್ಲಿ ಕೂಡ, ಶೈನೆಲ್ಲ ಹಂಗೆ ಇದೆ ಅಕ್ಕಿದಲ್ಲಿ. ಎಸ್, ನೆಕ್ಸ್ಟ್ ಇದು ಫೀಮೇಲ್ ಐಶನ್, ಇದು ರೆಗ್ಯುಲರ್ ಫೀಮೇಲ್ ಐಶನ್. ಇದು ಫುಲ್ ಹಾಲ್ ಗನ್ ಬರುತ್ತೆ. ಇದು ಕೂಡ ಬಾಡಿ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಂಡು. ಇದು ಪ್ರೈಸಿಂಗ್ ಏನಿರುತ್ತೆ ಇದು? ಸಿರಾಜ್ ಇದು 4-5 ಆಗುತ್ತೆ. ಸಿರಾಜ್ 4-5 ಆಗುತ್ತೆ. ನಮ್ಮ ಸೈಡಿಂದ ಬಂದು ನೆಗೆಷನ್ ಮಾಡಿಸ್ಕೊಡೋಣ. 4K ಫೈನಲ್ ಮಾಡಿಸಿ. 4K ಗೈಸ್ ಇದು ಬಂದ್ಬಿಟ್ಟು 4K ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ಕ್ರೀನ್ಶಾಟ್ ಯಾವುದೇ ಅಕ್ಕಿಗಳು ಬೇಕಿದ್ರು, ಯಾವುದೇ ಜೋಡಿಗಳು ಬೇಕಿದ್ರು ದಯವಿಟ್ಟು ಒಂದು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಪ್ರೈಸ್ ಅಂತ ಮಾತ್ರ ಹಾಕಿ ನಾವು ಪ್ರೈಸ್ ಹೇಳ್ತೀರಿ. ನಿಮ್ಮ ಪ್ರೈಸ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀರಿ, ಏನು ಇಲ್ಲ, ನೆಗೋಷಿಯಬಲ್ ಅವರು ಆಲ್ರೆಡಿ ಮಾಡ್ಕೊಟ್ಬಿಟ್ಟಿದ್ದಾರೆ. 500 to 600 ಎಲ್ಲ ಬರ್ಡ್ಸಲ್ಲಿ ನೆಗೋಷಿಯಬಲ್ ಮಾಡಿಕೊಟ್ಟಿದ್ದಾರೆ. ಸೊ ಒಂದೊಂದು ಬರ್ಡ್ 2000 ಬಿಡ್ತೈತೆ ಅಂತ ಹೇಳಿದ್ರೆ ಕೂಡ ಮಾರ್ಕೆಟ್ ಪ್ರೈಸ್, ಮೋಸ್ಟ್ಲಿ ಮಾರ್ಕೆಟ್ ಪ್ರೈಸೇ ಬೀಳ್ತೈತೆ, ಸರಿನಾ? 2000 ಅಂತ ಹೇಳಿದ್ರೆ ವರ್ತೆ ಅಂತ ನಮ್ಮ ಸೈಡಿಂದ ನಾನು ಹೇಳ್ತೀನಿ, ಇಲ್ಲ ಇಷ್ಟಪಡ್ತೀನಿ. ಇದಕ್ಕಿಂತ ನಾನೇನು ಜಾಸ್ತಿ ಇದು ಮಾತಾಡಲ್ಲ. ಸಿರಾಜ್ ಇದು ಬಂದ್ಬಿಟ್ಟು ಚಿಟ್ಟೆ ತಾಮ್ರ, ಚಿಟ್ಟೆ ತಾಮ್ರ ಆಡಿರೋದು ಗಂಡು. ಈ ವರ್ಷನೂ ಬೇಕಂದ್ರೆ ಬಿಡ್ಬೋದು ಗಂಡು. ಅದ್ರದ್ದು ಹೆಣ್ಣಿದು ಬಾಜಿ ತಿರುಗಿದೆಯಾ? ಎಲ್ಲ ಚೆನ್ನಾಗಿದೆ, 4-5 ಬಾಜಿ ಹೊಡೆಯುತ್ತೆ ಮನೆ ಮೇಲೆ. ಪಕ್ಕಾ ಚೋರಿ ಲೈನು, ಕರೆಕಾಲು ಹಾಕಿ ಊಟ ಮಾಡಿದ್ದು ಗಂಡದು. ತುಂಬ ಒಳ್ಳೆ ಗಂಡು. ಅದರದ್ದು ಇದು ಧೂಮ ಹೆಣ್ಣು, ಬ್ಲ್ಯಾಕ್ ಧೂಮ, ಕರಿಧೂಮ ಅಂತ. ಹೌದು. ಸೊ ಐಸನ್ನೆಲ್ಲ ತೋರಿಸಿ ಮಾತಾಡ್ತೀವಿ ಬನ್ನಿ. ಇದು ಚಿಟ್ಟೆ ತಾಮ್ರದ್ದು ಮೇಲ್ ಐಶನ್. ಇದನ್ನು ನೀವು ಆರಿಸ್ಕೊಳಕ್ಕೂ ಆಗುತ್ತೆ, ಬ್ರೀಡ್ ಮಾಡಿಸ್ಕೊಳಕ್ಕೂ ಆಗುತ್ತೆ. ಈ ಗಂಡು ನೀವು ಆಲ್ರೆಡಿ ಜೋಡಿದಲ್ಲಿದೆ, ಈ ಗಂಡ ನೀವು ಆರಿಸ್ಕೊಳಕ್ಕೂ ರೆಡಿ ಇರುತ್ತೆ. ಇದು ಸರಿನಾ? ನೋಡಿ ಇದು ಬಾಡಿಯಲ್ಲಿ ಮಾರ್ಕಿಂಗ್ ನೋಡ್ಕೊಳ್ಳಿ, ಮತ್ತು ಬಾಲ ಫೀಮೇಲ್ ಐಶನ್ ಗೈಸ್. ಇದು ಡೂಮ. ಇದು ಬ್ರೋ ಇದು ಪ್ರೈಸಿಂಗ್ ಏನಿರುತ್ತೆ ಬ್ರೋ? ಸಿರಾಜ್ ಇದರದ್ದು 4K ನಮ್ಮ ಸೈಡ್ನ ಏನಾದ್ರು ಬಂದರೆ ನೆಗೋಷಿಯಬಲ್ ಏನಾದ್ರು ಇದೆಯಾ ಬ್ರೋ? ಮಾಡೋಣ. ಒಂದು 3-5 ಫೈನಲ್ ಮಾಡಿ. 3-5 ಗೈಸ್. ಈ ಪೇರ್ ಬಂದು 3-5 ಹೇಳ್ತಾವ್ರೆ. ಗಂಡು 6ಕ್ಕೂ ಒಂದು ರೆಡಿ ಇದೆ ಅಂತ ಹೇಳ್ತಾರೆ, 4-5 ಬಾಜಿ ಕೂಡ ತಿರ್ಕೊಂಡಿದೆ ಅಂತ ಹೇಳ್ತಾರೆ, ಒಳ್ಳೆ ಆಟ ಇದೆ ಅಂತ ಹೇಳ್ತಾರೆ, ಮತ್ತು ಅಕ್ಕಿ ಆರಿದೆ, ಬ್ರದರ್ ಹೊಡ್ಕೊಂಡು ನೋಡಿದಾರೆ ಅಂತ ಹೇಳ್ತಾವ್ರೆ. ಸೊ ಅದು 3-5 ಆಗುತ್ತೆ ಪ್ರೈಸಿಂಗು. ಸೊ ನೋಡ್ಕೊಳ್ಳಿ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಅದಕ್ಕೆ ಲೈಟಿಂಗಲ್ಲೂ ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ, ಅದ್ರದ್ದು ಮಾರ್ಕಿಂಗ್ ಎಲ್ಲ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಪೇರ್ಗೆ ಹೋಗೋಣ ಬನ್ನಿ.
ಇದು ಬಂದ್ಬಿಟ್ಟು ತುಂಬ ಒಳ್ಳೆ ಮನೆಯದು ಮಕ್ಷಿ ಕಲಂಕ. ಓಕೆ ಓಕೆ ಅವ್ರ ಮನೆಯಿಂದ ನಾನು ನೋಡಿ ತೊಗೊಂಡು ಬಂದಿರೋದು. ಓಕೆ. ಅಂದ್ರದ್ದು ಹೆಣ್ಣಿದು ಮಕ್ಷಿ ತ್ರೇವಲ್ಲ. ಓಕೆ. ತುಂಬ ಒಳ್ಳೆ ಬ್ಲೂ ಶೇಡ್ ಬರುತ್ತೆ. ಎಷ್ಟು ವಯಸ್ಸಿರ್ಬೋದು ನನಗೆ? 5 years ಇರ್ಬೋದು. 5 years. ಅದು ಪ್ಯಾಟರ್ನ್ ಹೆವಿ ಪ್ಯಾಟರ್ನ್. ಓಕೆ. ಹೆವಿ ಬಾಡಿ ಪ್ಯಾಟರ್ನ್ ಬರುತ್ತೆ. ಚಿಕ್ಕ ಮೂತಿ, ದೊಡ್ಡ ತಲೆ, ಬಟ್ಟ ಎಲ್ಲ ತುಂಬ ಒಳ್ಳೆ ಸೈಜು. ಅಕ್ಕಿನಲ್ಲಿ ಬಾಜಿ ಜಾಸ್ತಿ, ಕಲಂಕನಲ್ಲಿ ಬಿಟ್ಟರೆ ಮೇಲೆ ಜಾಸ್ತಿ ಕೆಳಗಡೆನೆ ಒಂದು 5 ಹಂಗೆ ಬಿಟ್ಟು ರೋಲ್ ರೋಲ್. ಸೊ ಇದು ರೈಸ್ ಎಲ್ಲ ತೋರಿಸ್ತೀನಿ ಫಸ್ಟು, ಆದಮೇಲೆ ಪ್ರೈಸ್ ಬೇರೆಯವ್ರು ಮಾತಾಡ್ತಾರೆ. ರೈಸ್ ಇದು ಬಂದುಬಿಟ್ಟು ಮಕ್ಷಿ ಕಲಂಕದು ಐ ಸೈಡ್. ಈ ಗಂಡಿಗೆ 5 ವರ್ಷ ಆಗಿದೆ. ತುಂಬ ನಾನು ದೊಡ್ಡ ಗಂಡು ಅನ್ಕೊಂಡೆ, ಬರೀ 5 ವರ್ಷ ಆಗಿದೆ. ಇದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡವ್ರ ಮನೆ ಅಕ್ಕಿ ಅಂತ. ಇದು ಬಾಜಿ ಜಾಸ್ತಿ ಇರುತ್ತೆ ಗಂಡಲ್ಲಿ, ಸರಿನಾ? ಮಕ್ಷಿ ಎರಡು ಕೈಯಲ್ಲಿ ಹಿಡಿತಾ ಇದ್ದೀನಿ, ಸೈಜ್ ಎಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮಕ್ಷಿ ತ್ರೇವಲಲ್ಲಿ ಒಂದು ಒಳ್ಳೆ ಫೀಮೇಲ್ ನೋಡಿ. ಇದು ಸ್ವಲ್ಪ ಚಿಕನ್ ನನ್ನ ಗೆಸಲ್ಲಿ. ಸೊ ಇದು ಫೀಮೇಲ್ ಆಗಿರುತ್ತೆ. ಸೊ ಬ್ರೋ ಇದು ಪ್ರೈಸ್ ಏನಿದೆ? ಇದು 5K ಆಗುತ್ತೆ. 5K. ನಾನು ಬರೀ ಮೇಲೆ 5K ತೊಗೊಂಡು ಬಂದಿದ್ದೀನಿ. ಬರೀ ಮೇಲ್ ಮಾತ್ರ 5K. ಓಕೆ. ಬೇರೆ ಬೇಕಂದರೆ ನೀವೇನು ಸಬ್ಸ್ಕ್ರೈಬ್ ಏನಾದ್ರು ಬಂದರೆ ಫೈನಲ್ 4-5 ಕೊಡ್ತೀನಿ. ಸೊ ಒಂದು ಟೈಮಲ್ಲಿ ಅವರು 5K ಕೊಟ್ಟೆ ಗನ್ ಎತ್ಕೊಂಡ್ಬಂದಿದ್ದಾರೆ ಅಂತಂದರೆ, ಸೊ ಬ್ರದರ್ ನಮಗೆ ಜೋಡಿನೇ 4-5 ಕೊಡ್ತಾವ್ರೆ. ಸೊ ಯೂಸ್ ಮಾಡ್ಕೊಳ್ಳಿ, ಸರಿನಾ? ಇದರಲ್ಲಿ ಬ್ರೋ ಒಂದೇ ಜೋಡಿ ಅದು ಇದು ಅಂತ ಎಲ್ಲ ಏನೂ ಇಲ್ಲ, ಎಲ್ಲ ಚೆನ್ನಾಗಿರೋ ಜೋಡಿಗಳೇ. ನಿಮಗೆ ಡಿಪೆಂಡ್ ಆಗಿರೋದು ನಿಮ್ಮ ನೀಡ್ಫುಲ್ ಏನಿದೆಯೋ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಎತ್ತಿಟ್ಕೊಳ್ಳಿ. ಎಲ್ಲದರಲ್ಲೂ ರಿಸಲ್ಟ್ ಹಂಗೆ ಚೆನ್ನಾಗಿದೆ, ಸರಿನಾ? ಸೊ ಅಕ್ಕಿಗಳ ತೋರಿಸಿದ್ದೀರಿ, ಎಲ್ಲ ಅಕ್ಕಿಗಳ ತೋರಿಸಿದ್ದಾರೆ ಬ್ರದರ್ ಅವರು. ಲಾಸ್ಟ್ ವಿಡಿಯೋ ಮಾಡಿದ್ಮೇಲೆ ಒಂದು ವಿಡಿಯೋ ಹಾಕಿದ್ದೆ, ತುಂಬ ಬೇಜಾರಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಬ್ರದರ್ ಅವ್ರು ಹೇಳಿದ್ರು, ಶಿವರಾಜ್ ಬೇಡ ಬಿಡಿ ಶಿವರಾಜ್, ನೀವು ವೀಡಿಯೋಸ್ ಎಲ್ಲ ಮಾಡಬೇಡಿ, ನಾರ್ಮಲ್ ಕಂಟೆಂಟ್ ಮಾಡ್ಕೊಂಡು ಹೋಗಿ ಅಂತ. ನಾನು ಅದೇ ಥರ ಹೇಳಿದೆ, ಬ್ರದರ್ ಹಂಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಇಂಟರ್ವ್ಯೂಸ್ ಮಾಡ್ಕೊಂಡು ಬರೀ ನನ್ನ ಕಂಟೆಂಟ್ ಹಂಗೆ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಆದರೆ ತುಂಬ ಮೆಸೇಜಸ್ ಬಂತು ನನಗೆ, ಒಂದು 3-4 ಆದರೂ ಬಂತು ನನಗೆ ಮೆಸೇಜ್, ಬ್ರೋ ಹಾಕಿ ಬ್ರೋ ಯೂಸ್ ಆಗ್ತೈತೆ ನಮಗೆ ಅಂತ. ಯೂಸ್ ಆಗ್ತೈತಲ್ವಾ? ಬ್ರದರ್ ಅವ್ರು ಕೂಡ, ಬ್ರದರ್ ಅವ್ರದ್ದು ಸಪ್ರೇಟ್ ಒಂದು ಫೇಸ್ಬುಕ್ ಚಾನಲ್ ಇದೆ, ಅದರಲ್ಲಿ ತುಂಬ 100K ಮೇಲೆ ಇರ್ಬೋದು ಮೋಸ್ಟ್ಲಿ. ಚೆಕ್ ಮಾಡಿಲ್ಲ ಫೇಸ್ಬುಕ್ ಎಲ್ಲ, ನಾನು ಅಷ್ಟು ಯೂಸ್ ಮಾಡಲ್ಲ. ಬ್ರದರ್ ಅವ್ರದ್ದು ಒಳ್ಳೆ ಇದೆ, ಅವರು ಮೇನ್ ಟಾಪ್ ಕಾಂಟ್ರಿಬ್ಯೂಟರ್, ಪ್ಲಸ್ ಅವರೇ ಮೇನ್ ಅದಕ್ಕೆ ಇದಾಗಿರ್ತಾರೆ. ಸೊ ಅದರಲ್ಲಿ ಆಗಿರೋ ಕೂಡ ಆರಾಮಾಗಿ ಮೂವ್ ಆಗಿಬಿಡುತ್ತೆ. ಅದು ಬಿಟ್ಟು ನಾನು ಇದರಲ್ಲಿ ನಿಮ್ಗೆ ಏನಕ್ಕೆ ಆಗ್ತದೆ ಅಂತಂದರೆ, ನಿಮ್ಗೆ ಯೂಸ್ ಆಗಲಿ, ನಮ್ಮ ಸೈಡ್ ಅವರಿಗೆ ಒಂದು ಒಳ್ಳೆ ಅಕ್ಕಿ ಸಿಗುತ್ತೆ, ಒಳ್ಳೆ ಅಕ್ಕಿಗಳು ಆಡಬೇಕು ಅನ್ನೋ ಉದ್ದೇಶನೇ. ಬೇರೆಯವ್ರು ಯಾರೋ ಕಮೆಂಟ್ ಹಾಕಿದ ಹತ್ರ ನಾನು ಒಳ್ಳೆ ಅಕ್ಕಿಗಳು ನಾನೇ ಇಟ್ಕೊಬೋದಲ್ಲ ಬ್ರೋ ಅಂತಂದರೆ, ನಾನು ಆ ಪರ್ಪಸ್ಗೆಲ್ಲ ಬೇರೆ, ಸರಿನಾ? ಕಾಸು ಮಾಡೋದು ನನ್ನ ಪರ್ಪಸ್ ಎಲ್ಲ, ಅಕ್ಕಿಗಳು ಇದು ಮಾಡೋದು ಬರ್ಬೋದು. ಅಕ್ಕಿ ಶೋಕಿದಲ್ಲಿ ಯಾರು ದುಡ್ಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಅದು ಬೇರೆ ಬರೀ ಸೆಲ್ಲರ್ಸಲ್ಲಿ ಇಲ್ದಿರೋರು ಮಾಡ್ಕೊತಾರೆ. ನಾವು ಅಕ್ಕಿಗಳು ಇಟ್ಕೊಂಡು ನೋಡಿ, ಅವ್ರದ್ದು ಅಕ್ಕಿಗಳು ಸೆಟಪ್ ನೋಡ್ಕೊಳ್ಳಿ ನೀವು ಬೇಕಂತಂದ್ರೆ. ಎಲ್ಲ ಅವ್ರ ಮನೆಗೆ ಅಂತ ಇಟ್ಕೊಂಡಿರೋ ಅಕ್ಕಿಗಳು. ಇದ್ರಲ್ಲಿ ಕೂಡ ಅವ್ರು ಮರಿಗಳು ಮಾರ್ಕ್ಸ್ ಮೂವ್ ಮಾಡ್ತಾವ್ರೆ, ಅದರಲ್ಲಿ ರೊಟೇಷನ್ ಮಾಡಿ ಅದರಲ್ಲೂ ಮೂವ್ ಮಾಡ್ತಾರೆ. ಏನು ಅಕ್ಕಿಗಳು ಕೊಡಲ್ಲ ಅಂತಲ್ಲ, ಹಂಗಂತಾನೆ ಏನೂ ಇಲ್ಲ. ಅದರಲ್ಲೂ ಮರಿಗಳು ಮಾರ್ಕ್ಸ್ ಅದರಲ್ಲೂ ಮೂವ್ ಮಾಡ್ತಾರೆ. ಕಮ್ಮಿ ಬರ್ತಾ ಕಮ್ಮಿ ಮಾಡ್ಕೊಂತ ಹೋಗ್ತಾರೆ. ಇಷ್ಟೇ ಚಿಕ್ಕ ಸೆಟಪ್ ಅಷ್ಟೇ. ಇದೊಂದು ಲಾಟ್ ನೋಡಿ, ಇದೆಲ್ಲ ಕೂಡ ಖಾಲಿ ಮಾಡಿಬಿಟ್ಟಿದ್ರು ಆಲ್ಮೋಸ್ಟ್. ಅವ್ರದ್ದು ಸಾಫ್ಟ್ವೇರ್ ಜಾಬಿಂದ ಅವರು ಅದನ್ನ ಕೆಲಸ ನೋಡ್ಕೊಂಡು ಸ್ವಲ್ಪ ಏನೋ ಆಗಲಿ ಹೆಲ್ಪ್ ಆಗಲಿ ಬೇರೆಯವ್ರಿಗೆ. ಅವ್ರಿಗೆ ಒಂಥರ ನಂದು ಬಾಕ್ಸಿಂಗ್ ಫೀಲ್ಡ್, ನಂದು ಬೇರೆ ಫೀಲ್ಡೇ ಇದೆ. ನಾನು ಡೈಲಿ ಬೇರೆ ಕಂಟೆಂಟ್ ಮಾಡಿಸ್ಕೊಂಡು ಹೋಗ್ಬಿಡ್ಬೋದು. ನನ್ನ ಕಂಟೆಂಟ್ ಸ್ಟಾಪ್ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ ಆಗ್ತೈತೆ. ನನ್ನ ಕಂಟೆಂಟ್ ನನಗೊಂದು ಒಳ್ಳೆ ಹೆಸರು ಕಂಡು ಎತ್ಕೊಟ್ಟಿರೋದು ನೀವು, ಸರಿನಾ? ನೀವೇ ನನಗೆ ಸಪೋರ್ಟ್ ಮಾಡಬೇಕಾಗುತ್ತೆ, ನೀವೇ ಬೆಳೆಸ್ಬೇಕಾಗುತ್ತೆ. ಯಾರೋ ಕಮೆಂಟ್ ಹೊಡೆದಿರ ಅಂತ ಹೇಳ್ಬಿಟ್ಟು ತಿರ್ಗಾ ನೀವು ಅದಕ್ಕೆ ಅವ್ರಿಗೆ ಹೋಗಿ ರಿಪ್ಲೈ ಮಾಡಿಬಿಟ್ಟು ನೀವೇನೋ ಜಗಳ ಆಡೋಕ್ಕೆಲ್ಲ ಹೋಗ್ಬೇಡ್ರಿ. ಯಾಕಂದರೆ ನೋಡಿದೆ 2-3 ನೀವು ರಿಪ್ಲೈ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಫ್ಯಾಮಿಲಿಗಳ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು, ಸೊ ದಯವಿಟ್ಟು ಹಂಗೆಲ್ಲ ಮಾಡ್ಕೊಂಡು ಹೋಗ್ಬೇಡ್ರಿ. ಆ ಕಮೆಂಟ್ ಹಾಕೋರು ಬಿಟ್ಬಿಡ್ರಿ. ನೆಗ್ಲಿಜೆನ್ಸ್ ಅವ್ರದ್ದೆಲ್ಲ ಮಾಡ್ಕೊಂಡವ್ರು ಅವ್ರದ್ದು ಬಂದ್ಬಿಟ್ಟು ಯೋಗತೆ ಅಲ್ಲೇ ಇರುತ್ತೆ. ಬರೀ ಕಮೆಂಟ್ ಹಾಕಕ್ಕೆ ಮಾತ್ರ ಅವ್ರ ಯೋಗತೆ ಅಲ್ಲೇ ಇರುತ್ತೆ. ಯಾರು ದಯವಿಟ್ಟು ಜಗಳ ಎಲ್ಲ ಮಾಡೋಕೆ ಹೋಗ್ಬಿರಿ. ಅವ್ರನ್ನ ಹೋಗ್ಬಿಟ್ಟು ಈಗ ನೀವು ಬೈದಿ, ಅವ್ರು ನಿಮ್ಮನ್ನು ಬೈದು, ನನಗೆ ಒಂಥರ ಬೇಜಾರಾಗುತ್ತೆ, ಸರಿನಾ? ಬಿಡಿ, ಅದನ್ನು ನೋಡ್ಕೊಳ್ಳೋಣ. ಸೊ ಇವತ್ತೆಲ್ಲ ವೀಡಿಯೋಸ್ ಎಲ್ಲ ನಿಮಗೆ ಆಗಿರೋದೆಲ್ಲ ಜೋಡಿಗಳು ನೀವು ಈಸ್ಕೊಂಡಿಲ್ಲ ಅಂತ ತಗೊಂಡು ನೋಡೋಕ್ಕೂ ನೋಡ್ಬೋದು. ನೀವು ಹೊಸ ಅಕ್ಕಿಗಳು ನೋಡ್ಕೊಬೋದು. ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಸೈಡಿಂದ ಬಂದಿರೋದಕ್ಕೆ ಆಫರು ನಿಮಗೆ ಅವ್ರು ಕೊಟ್ಟಿದ್ದಾರೆ, ಸರಿನಾ? ಇದಕ್ಕೆ ಮೇಲೆ ನಾನು ಅದಕ್ಕೆ ಹೇಳಿರೋ ಡೇಟ್ ಟೈಮ್ ಹೋಗ್ತೀನಿ ಅಂತ ಯಾವ ಸೇಲ್ ವೀಡಿಯೋನ ಅಂತೂ ನಾನು ಬರೋದಿಲ್ಲ. ಯಾಕಂದ್ರೆ ತುಂಬ ಎಫೆಕ್ಟ್ ಬಿದ್ದುಬಿಟ್ಟಿದ್ದೀನಿ, ಸರಿನಾ? ತುಂಬ ಬೇಜಾರಾಗಿಬಿಟ್ಟಿದೆ ನನಗಂತೂ, ಸರಿನಾ? ಅದಕ್ಕೆ ಅವ್ರನ್ನ ಲೇಟಾಗಿ ಕರೆಸಿ ಮಾತಾಡಿ ಇದು ಮಾಡಿದ್ದೀನಿ. ಸೊ ನೋಡಿ, ಇಷ್ಟ ಇದ್ದವರು ಟಕ್ಕಂತ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು, ಸ್ಕ್ರೀನ್ಶಾಟ್ ಇಡ್ತೀನಿ. ನೋಡೋಣ, ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ನಾರ್ಮಲ್ ಕಂಟೆಂಟ್ಸ್ಗೂ ಬ್ಯಾಕ್ ಆಗಿದ್ದೀನಿ. ನೋಡಿ ಫ್ರೆಂಡ್ಸ್, ಸಿಗೋಣ. ಲವ್ ಯು ಆಲ್.